ಶುಭೋದಯ ಸ್ನೇಹಿತರೆ, ನನ್ನ ಹೆಸರು ಶ್ರೇಯಸ್ಸು. ಆಯಿತಾ, ನಾನು ನವೋದಯಕ್ಕೆ ಎಕ್ಸಾಮ್ ಬರೆದ್ಬಿಟ್ಟು ಪಾಸ್ ಆಗಿದ್ದೀನಿ 2025-26 ಇಯರಲ್ಲಿ. ನಾನು ನಿಮಗೆ ಇವತ್ತು ಕೋಚಿಂಗ್ ತಗೊಳ್ದಂಗೆ ಹೆಂಗೆ ನವೋದಯ ಎಕ್ಸಾಮ್ನ ಪಾಸ್ ಮಾಡ್ಬೋದು ಅಂತ ಹೇಳ್ತಾ ಇದ್ದೀನಿ. ಆಯಿತಾ, ನವೋದಯ ಎಕ್ಸಾಮ್ನ ನೀವು ಪಾಸ್ ಮಾಡಬೇಕು ಕೋಚಿಂಗ್ ತಗೊಳ್ದಂಗೆ ಅಂತ ಅಂದರೆ ನೀವು ಸ್ವಲ್ಪ ಪಾಯಿಂಟ್ಸ್ನ ಫಾಲೋ ಮಾಡಬೇಕು. ಆಯಿತಾ, ಆ ಪಾಯಿಂಟ್ಸ್ ಏನಂತ ಅಂದರೆ ನಾನು ನಿಮಗೆ ಹೇಳ್ತಾ ಇರ್ತೀನಿ. ಫಸ್ಟ್ ಪಾಯಿಂಟ್ ಅಂದರೆ ಕನ್ಸಿಸ್ಟೆಂಟ್ ಆಗಿ ನೀವು 5 to 6 ಮಂತ್ ಓದಿದ್ರೆ ಆರಾಮಾಗಿ ನವೋದಯ ಎಕ್ಸಾಮ್ನ ಪಾಸ್ ಮಾಡ್ತೀರಾ. 5 to 6 ಮಂತ್ ಒಂದು ನಾರ್ಮಲ್ ಎಲ್ಲರಿಗೂ ಬೇಕಾಗಿರೋ ಒಂದು ಟೈಮಿಂಗ್ಸ್. ನೆಕ್ಸ್ಟ್ ಪಾಯಿಂಟ್ ಏನಂದರೆ ಸ್ಯಾಕ್ರಿಫೈಸ್ ನಿಮ್ಮ ಪ್ಲೇ ಟೈಮ್ನ ಕಡಿಮೆ ಮಾಡಿಬಿಟ್ಟು ನಿಮ್ಮ ಹಾಬೀಸ್ನೆಲ್ಲ ಕಡಿಮೆ ಮಾಡಿ ಆ ಟೈಮ್ನ ಓದಕ್ಕೆ ಉಪಯೋಗಿಸ್ಕೋಬೇಕು. ಇಷ್ಟು ಮಾಡಿದ್ರೆ ಇದು ನಿಮಗೆ ಈಸಿ ಮಾಡುತ್ತೆ ನಿಮ್ಮ ಎಕ್ಸಾಮ್ಗೆ ಓದ್ಕೊಳ್ಳೋದನ್ನು, ಮತ್ತು ಪ್ರೆಷರು ಬಿಡೋರು ನಿಮ್ಮ ಮೇಲೆ. ನೆಕ್ಸ್ಟ್ ಪಾಯಿಂಟ್ ಪೊಮೊಡೋರೋ ಟೆಕ್ನಿಕ್ ಅಂತ, ಇದು ಜಪನೀಸ್ ಟೆಕ್ನಿಕ್. ಈ ಪೊಮೊಡೋರೋ ಟೆಕ್ನಿಕಲ್ಲಿ ಏನಂದರೆ 25 ನಿಮಿಷ ಓದಬೇಕು, 5 ನಿಮಿಷ ರೆಸ್ಟ್ ತಗೋಬೇಕು. ಇದೇ ಥರ 4 ಸತಿ ಮಾಡಿದ್ಮೇಲೆ ಒಂದು ಕಂಟಿನ್ಯೂಸ್ 30 ನಿಮಿಷ ಬ್ರೇಕ್ ತಗೋಬೇಕು ನೀವು. ಆಯಿತಾ, ಇವಾಗ ಈ ಪೊಮೊಡೋರೋ ಟೆಕ್ನಿಕ್ ನಿಮಗೆ ಏನು ಮಾಡುತ್ತೆ ಅಂದರೆ ನಿಮ್ಮ ಮೈಂಡ್ ಮೇಲೆ ಪ್ರೆಷರ್ ಮಾಡೋಕ್ಕೆ ಬಿಡಲ್ಲ. ಅದು ನೆಕ್ಸ್ಟ್ ಪಾಯಿಂಟ್ ಏನಂದರೆ ಸಾಲ್ವಿಂಗ್ ಓಲ್ಡ್ ಕ್ವಶನ್ ಪೇಪರ್. ಹಳೆ ಕ್ವಶನ್ ಪೇಪರ್ಗಳನ್ನ ನೀವು ಸಾಲ್ವ್ ಮಾಡಬೇಕು. ಯಾಕಂದರೆ ಹಳೆ ಕ್ವಶನ್ ಪೇಪರ್ಗಳಲ್ಲಿ ಒಂದು ಈ ವರ್ಷ ಹೆಂಗೆ ಬರುತ್ತೆ, ನೆಕ್ಸ್ಟ್ ವರ್ಷ ಹೆಂಗೆ ಬರುತ್ತೆ ಅಂತ ಪ್ಯಾಟ್ರನ್ ಎಲ್ಲ ಕೊಟ್ಟಿರ್ತಾರೆ ನಿಮಗೆ. ಆಯಿತಾ, ಪ್ಯಾಟ್ರನ್ ಸಿಕ್ಕಾದ್ಮೇಲೆ ನಿಮಗೆ ಪ್ರಾಕ್ಟೀಸ್ ಆಗುತ್ತೆ. ಆಯಿತಾ, ಪ್ರಾಕ್ಟೀಸ್ ಆದಂಗೆ ನಿಮಗೆ ಎಕ್ಸಾಮ್ ಹಾಲಲ್ಲೂ ನಿಮ್ಮ ಏನು ಪೇಪರ್ ಏನು ನಾರ್ಮಲ್ ಮನೇಲಿ ಸಾಲ್ವ್ ಮಾಡಿ ಹಂಗೆ ಅಂತ ಅಂದ್ಕೊಂಡ್ರೆ ನೀವು ನರ್ವಸ್ ಆಗಿದೆ ಅಂದರೆ ಏನಾಗಲ್ಲ, ನಿಮಗೆ ಆರಾಮಾಗಿ ಬರಿತೀರಾ. ಆಯಿತಾ, ನೆಕ್ಸ್ಟ್ ಪಾಯಿಂಟ್ ಏನಂದರೆ ನೀವು ಒಂದೊಂದು ಹಳೆ ಕ್ವಶನ್ ಪೇಪರ್ನ ಸಾಲ್ವ್ ಮಾಡಿದಾಗ ಒಂದೊಂದು ಕ್ವಶನ್ಗೆ ಟ್ರಿಕ್ಸ್ಗಳನ್ನ ಕಲಿತೀರಾ. ಅದನ್ನ ಟ್ರಿಕ್ಸ್ ಕಲಿಬಾರ್ದು. ಯಾಕೆಂದರೆ ಆ ಟ್ರಿಕ್ಸು ಬರೀ ಕ್ವಶನ್ಗಳಿಗೆ ಮಾತ್ರ ಅಥವಾ ಸ್ವಲ್ಪ ಕ್ವಶನ್ಗಳಿಗೆ ಮಾತ್ರ ಅದು ಅಪ್ಲೈ ಆಗುತ್ತೆ. ಅದೇ ಅವ್ರ ಎಕ್ಸಾಮ್ಸ್ನಲ್ಲಿ ಏನಾದ್ರು ಬೇರೆದು ಕ್ವಶನ್ ಪೇಪರ್ ಕೇಳಿದ್ರೆ ಅದು ನಿಮಗೆ ವರ್ಕೌಟ್ ಆಗಲ್ಲ. ಆಮೇಲೆ ಸುಮ್ಮನೆ ನಿಮ್ಮ ಮಾರ್ಕ್ಸ್ ಎಲ್ಲ ರೆಡ್ಯೂಸ್ ಆಗುತ್ತೆ. ಒಂದೊಂದು ಮಾರ್ಕು ಇಂಪಾರ್ಟೆಂಟು. ನೆಕ್ಸ್ಟ್ ಪಾಯಿಂಟು, ಡೈಲಿ ಕಡಿಮೆ ಅಂದ್ರೆ ನೀವು 3 ಗಂಟೆ ಓದಲೇಬೇಕು, ಜಾಸ್ತಿ ಅಂದ್ರೆ ನೀವು 5 ಗಂಟೆ ಓದಬೇಕು. ಆಯಿತಾ, ಇದು ನಿಮ್ಗೆ ಅತಿ ಜಾಸ್ತಿ ಮೈಂಡಿಗೆ ಪ್ರೆಷರ್ ಬೀಳೋಕ್ಕೂ ಬಿಡೋಲ್ಲ, ಅತಿ ಕಡಿಮೆನೂ ಓದೋಕ್ಕೆ ಬಿಡೋಲ್ಲ. ಆಯಿತಾ, 3 ಗಂಟೆ ಕಡಿಮೆ ಓದಿದ್ರು ನಾನು ಡೈಲಿ 4 ಗಂಟೆ ಓದ್ತಿದ್ದೆ, ಅದಕ್ಕೆ ನಾನು ಈಸಿಯಾಗಿ ಪಾಸ್ ಮಾಡಿದೆ. ಎಕ್ಸಾಮ್ ಟೈಮಲ್ಲಿ ನೀವು ನರ್ವಸ್ ಆಗಬೇಡಿ. ಆಯಿತಾ, ಯಾಕೆಂದರೆ ನರ್ವಸ್ ಆದರೆ ನಿಮಗೆ ಸುಮ್ಮನೆ ಪ್ರೆಷರ್ ಬೀಳುತ್ತೆ. ಪ್ರೆಷರ್ ಬಿದ್ದರೆ ನಿಮ್ಮ ಮೈಂಡ್ ಒಂಥರ ಆಗುತ್ತೆ, ನರ್ವಸ್ ಆಗ್ತೀರಾ. ನರ್ವಸ್ ಆದಾಗ ಸುಮ್ಮನೆ ಎಕ್ಸಾಮು ಬರೆಯೋಕ್ಕಾಗಲ್ಲ. ನೆಕ್ಸ್ಟ್ ನಾನು ಈ ವಿಡಿಯೋಲಿ ಟಿಪ್ ಕೊಡೋಕ್ಕೆ ಇಷ್ಟಪಡೋದೇನೆಂದರೆ, ಎವ್ರಿ 30 ಡೇಸ್ ನೀವು ಒನ್ ಡೇ ಫುಲ್ ರೆಸ್ಟ್ ತಗೊಳ್ಳಿ. ಅಂದರೆ 30 ದಿನ ಓದಿದ್ದೀರಾ ಕನ್ಸಿಸ್ಟೆಂಟಾಗಿ ಪೊಮೊಡೋರೋ ಟೆಕ್ನಿಕ್ ಉಪಯೋಗಿಸಿ ಅಂತ ಅಂದರೆ